ಎಸ್, ಇನ್ನು ಕೊಡಗಿನಲ್ಲಿ ಹೇಗಿದೆ ರಸ್ತೆಗಳ ಪರಿಸ್ಥಿತಿ? ಅಲ್ಲೂ TV9 ರಿಯಾಲಿಟಿ ಚೆಕ್ ನಡೆಸಿತು. ಕೊಡಗಿನಲ್ಲೂ ಜಿಲ್ಲೆಯಾದ್ಯಂತ ಅಧ್ವಾನೆದ್ದು ಹೋಗಿದೆ ರಸ್ತೆಗಳು. ಹೆದ್ದಾರಿ ದುರಸ್ತಿ ಕೂಡ ಬಯಲಾಯಿತು. ಕಿತ್ತೋಗಿದೆ ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿ, ಮಡಿಕೇರಿ ಭಾಗಮಂಡಲ ರಸ್ತೆ, ಮಡಿಕೇರಿ ಅಬ್ಬಿ ಫಾಲ್ಸ್, ಮಡಿಕೇರಿ ನಗರ ಸಂಪೂರ್ಣ ಹಾಳಾಗಿ ಹೋಗಿದೆ. ರಸ್ತೆಗಳು ಡಾಂಬರ್ ಕಿತ್ತು ಹೋಗಿದೆ, ಜಲ್ಲಿಗಳು ಮೇಲೆದ್ದು ಬಂದಿವೆ. ಯಮಗುಂಡಿ ರಸ್ತೆ ಅಲ್ಲೇ ಜೀವ ಕೈಯಲ್ಲಿ ಹಿಡಿದು ಜನ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ. ಏನ್ ರೋಡ್ ಗುರು ಅಭಿಯಾನದ ಮೂಲಕ TV9 ಮಡಿಕೇರಿ ಜಿಲ್ಲೆಯ ಚಿತ್ರಣ ನಿಮ್ಮೆದುರಿಗಿಡ್ತಾ ಇದೆ. ಬಳುಕು ಬಳ್ಳಿಯಂತೆ ವಾಹನಗಳು ಸಂಚರಿಸೋದು ನೋಡಿ. ಇದು ರಸ್ತೆನಾ? ಹೇಗೆ ಹೋಗೋದು? ಜೀವ ಕೈಯಲ್ಲಿ ಹಿಡಿದು ಹೋಗಬೇಕಾಗಿದೆ. ಮುಗಿಲಪೇಟೆ ಮಾರ್ಗದಲ್ಲಂತೂ ಗುಂಡಿಗಳದ್ದೇ ಸರಮಾಲೆ. ನಮ್ಮ ಪ್ರತಿನಿಧಿ ಗೋಪಾಲ್ ಅಲ್ಲಿನ ಚಿತ್ರಣ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ರಸ್ತೆಗಳು ಇತಿಹಾಸದಲ್ಲಿ ಕಂಡು ಕೇಳರಿಯದಷ್ಟು ಶೋಚನೀಯ ಸ್ಥಿತಿಗೆ ಹೋಗಿದೆ ಅನ್ನೋದನ್ನು ನಾವು ಬಹಳ ವಿಷಾದದಿಂದ ಹೇಳಬೇಕಾಗತ್ತೆ. ಇದು ಕೊಡಗು ಜಿಲ್ಲೆ ಯಾವುದೇ ರಸ್ತೆಗಳನ್ನು ತಗೊಂಡ್ರು ನಾವು ನೋಡಬಹುದು. ಒಂದು ಕಡೆ ಸೋಮವಾರಪೇಟೆಯಿಂದ ಮಡಿಕೇರಿ, ಮಡಿಕೇರಿಯಿಂದ ವಿರಾಜಪೇಟೆ ಕುಟ್ಟ, ಈ ಥರ ಅಥವಾ ಭಾಗಮಂಡಲದಿಂದ ಮಡಿಕೇರಿ, ಈ ಥರ ಯಾವುದೇ ರಸ್ತೆ ಆಗಿರ್ಬೋದು, ಪ್ರತಿಯೊಂದು ರಸ್ತೆಗಳು ಕೂಡ ಇವತ್ತು ಕಂಪ್ಲೀಟ್ ಒಂದು ಸಂಚಾರ ಯೋಗ್ಯತೆಯನ್ನೇ ಕಳೆದುಕೊಂಡಿದೆ. ಈ ಕಳೆದ 4-5 ವರ್ಷಗಳಿಂದಂತೂ ಅದನ್ನು ರಸ್ತೆ ಯಾವುದೇ ಕಾರಣಕ್ಕೂ ಓಡಾಡಲಿಕ್ಕೆ ಯಾವುದೇ ವಾಹನ ಓಡಾಡುವ ಸ್ಥಿತಿಯಲ್ಲಿಲ್ಲ. ಇಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಒಂದು, ಕೊಡಗು ಜಿಲ್ಲೆಯಲ್ಲಿ ಇದು ಗುಡ್ಡಗಾಡಿನ ರಸ್ತೆ. ನಾವು ಮೇಲೆ ಪರ್ವತವನ್ನು ನೋಡ್ಬೋದು, ಬೃಹತ್ ದೊಡ್ಡ ದೊಡ್ಡ ಬೆಟ್ಟಗಳಿರ್ತವೆ. ಆ ಮಳೆಗಾಲದಲ್ಲಿ ಬೆಟ್ಟದಿಂದ ಹರಿದು ಬರುವಂತಹ ರಭಸವಾದ ನೀರು ನೇರವಾಗಿ ಇಲ್ಲಿ ರಸ್ತೆಯ ಮೇಲೆ ಹರಿಯುತ್ತೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ, ಹಾಗಾಗಿ ಅಷ್ಟು ನೀರು ಕಾಣ್ತಾ ಇಲ್ಲ. ಆದರೂ ಕೂಡ ಈ ರಸ್ತೆಯ ಮಧ್ಯೆ ಚರಂಡಿ ಸೃಷ್ಟಿಯಾಗಿರೋದನ್ನು ನಾವು ನೋಡ್ಬೋದು. ಅಂದ್ರೆ ಇವೆಲ್ಲ ನೀರು ಹರಿದು ಆಗಿರುವಂತಹದ್ದು. ಇಲ್ಲಿ ನೀವು ಎಷ್ಟೇ ಪ್ಯಾಚ್ ವರ್ಕ್ ಮಾಡಿದ್ರು ಕೂಡ ಮಳೆಗಾಲದಲ್ಲಿ ಈ ಚರಂಡಿಯ ಈ ನೀರಿನಿಂದಾಗಿ ಈ ರಸ್ತೆಗಳು ನಿಲ್ಲೋದಿಲ್ಲ. ಸಂಪೂರ್ಣ ಡಾಂಬರ್ಗಳು ಕಿತ್ತು ಹೋಗಿ ಇಲ್ಲಿ ರಸ್ತೆಯ ಮಧ್ಯೆ ಬೃಹತ್ ಗುಂಡಿಗಳು ಸೃಷ್ಟಿಯಾಗುತ್ತೆ. ಗುಂಡಿಗಳು ಸೃಷ್ಟಿಯಾದ ಬಳಿಕ ಇಲ್ಲಿ ಸಂಚಾರ ಮಾಡುವ ಯೋಗ್ಯತೆಯನ್ನೇ ಕಳೆದುಕೊಳ್ಳುತ್ತೆ. ಅಂದರೆ ಇಲ್ಲಿ ಈ ಕಡೆ ಗುಂಡಿಗಳನ್ನು ನೋಡ್ಬೋದು. ಈ ಗುಂಡಿ ಏನಿದೆ, ಈ ಗುಂಡಿಯ ಮೂಲಕ ಹರಿದು ಹೋಗುವಂತಹ ನೀರು ನೇರವಾಗಿ ಆ ಕಡೆ ಚರಂಡಿಯನ್ನು ಸೇರುತ್ತೆ. ವಾಸ್ತವಿಕವಾಗಿ ಈ ನೀರು ಏನಿದೆ ಅದು ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿಯನ್ನು ನಿರ್ಮಾಣ ಮಾಡಿ ಆ ಚರಂಡಿಯ ಮೂಲಕ ಆ ರಸ್ತೆಗಳ ನೀರು ಹರಿದು ಹೋಗಬೇಕು. ಆದರೆ ಇಲ್ಲಿ ನಮ್ಮ PWD ಇಲಾಖೆ ನಿರ್ಲಕ್ಷ್ಯವೋ ಅಥವಾ ಏನೋ ಗೊತ್ತಿಲ್ಲ, ಮಳೆಗಾಲಕ್ಕೆ ಮೊದಲೇ ರಸ್ತೆಯ ಎರಡೂ ಬದಿ ಚರಂಡಿಗಳನ್ನು ತೆಗೆದು ನೀರು ಹರಿದು ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಆದರೆ ಅಂತಹ ಯಾವುದೇ ಪರಿಸ್ಥಿತಿಗಳು ಇಲ್ಲ. ಇಲ್ಲಿ ವಾಹನಗಳು ಎಷ್ಟು ಕಷ್ಟಪಟ್ಟು ಸಂಚರಿಸ್ತವೆ ಅನ್ನೋದನ್ನು ನಾವು ನೋಡಬಹುದು. ಅಲ್ಲಿ ಆಮೆಗತಿಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೇಗೆ ಇಂಚ್ ಮೂವಿಂಗ್ ಇರುತ್ತೆ, ಕೊಡಗಿನಲ್ಲಿ ಫ್ರೀ ಆದ ರಸ್ತೆಯಲ್ಲೇ ಈ ವಾಹನಗಳು ಇಂಚ್ ಮೂವಿಂಗ್. ಅಂದರೆ ಒಂದೊಂದು ಕಿಲೋಮೀಟರ್ ಹೋಗ್ಲಿಕ್ಕೆ 10-15 ನಿಮಿಷ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ. ಅದು ಅಲ್ಲದೆ ಈಗ ಕಳೆದ 4-5 ವರ್ಷಗಳಿಂದ ಸಾವಿರಾರು ವಾಹನಗಳು, ಹೊಸ ಗಾಡಿಗಳು ಈ ರಸ್ತೆಗಿಳಿದಿವೆ. ಆ ಎಲ್ಲ ವಾಹನಗಳು ಕೂಡ ಇವತ್ತು ಅದು ಎಂಥದೇ ಸ್ಥಳೀಯ ವಾಹನ ಆಗಿರ್ಬೋದು ಅಥವಾ ಹೈ ಎಂಡ್ ವಾಹನಗಳೇ ಆಗಿರ್ಬೋದು, ಆ ಎಲ್ಲ ವಾಹನಗಳು ಕೂಡ ಬಹಳ ಕಷ್ಟಪಟ್ಟು ಈ ರಸ್ತೆಯಲ್ಲಿ ಸಾಕ್ತಾ ಇದೆ. ಅದರಲ್ಲೂ ಕಳೆದ 6 ತಿಂಗಳಿನಿಂದ ಕೊಡಗಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪಘಾತಗಳಾಗುತ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರಸ್ತೆ ಅಧೋಗತಿ ತಲುಪಿರುವುದರಿಂದನೇ ಅಪಘಾತಗಳಾಗಿದೆ, ಸಾವು ನೋವುಗಳು ಸಂಭವಿಸ್ತಾ ಇದೆ, ಬಹಳಷ್ಟು ಅನಾಹುತಗಳು ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಜಿಲ್ಲೆಯ 2 ಶಾಸಕರು ಕೂಡ ಬಹಳಷ್ಟು ಅನುದಾನಗಳನ್ನು ಜಿಲ್ಲೆಗೆ ತಂದಿದ್ದೀವಿ ಅಂತ ಅವರು ಹೇಳ್ತಾರೆ. ಆದರೆ ಅನುದಾನಗಳು ಈ ರಸ್ತೆಗಂತೂ ಬಂದಿಲ್ಲ. ಕೊಡಗು ಜಿಲ್ಲೆಯ ರೈತರು ಅಥವಾ ಜನರು ಕೇಳೋದು ಒಂದೇ, ನಮಗೆ ಬೇಕಾಗಿರೋದು ಒಂದು ಒಳ್ಳೆಯ ರಸ್ತೆ ಅಂತ. ಆದರೆ ಅದು ಅಂತಹ ರಸ್ತೆ ಸದ್ಯಕ್ಕಂತೂ ಇನ್ನೂ ಬಂದಿಲ್ಲ. ಇನ್ನಾದರೂ ಸ್ಥಳೀಯ ಸರ್ಕಾರವಾಗಲಿ, ಜಿಲ್ಲಾಡಳಿತವಾಗಲಿ, ರಾಜ್ಯ ಸರ್ಕಾರದಲ್ಲಿ ಎಚ್ಚೆತ್ತುಕೊಂಡು ಕೊಡಗು ಜಿಲ್ಲೆಗೆ ಎಲ್ಲ ಋತುಗಳಿಗೆ ಹೊಂದಾಣಿಕೆ ಆಗುವಂತಹ ಒಂದು ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ರಾಮಯ್ಯ, TV9 ಕೊಡಗು.